ಹುಡುಗಿ 4ನೇ ಕ್ಲಾಸ್ ಓದ್ತಾ ಇರೋ ಹುಡುಗಿ, ಅವರಪ್ಪ ಕೂಲಿಗೆ ಹೋಗ್ತಿರ್ತಾನೆ, ಅಮ್ಮ ಬೇರೆಯವ್ರ ಮನೆ ಬಟ್ಟೆ ಒಗಿಲಿಕ್ಕೆ ಹೋಗ್ತಿರ್ತಾಳೆ. ಮನೆಯಲ್ಲಿ ಊಟ ಮಾಡಲಿಕ್ಕೆ ಕಷ್ಟ, ಮಳೆ ಬಂದರೆ ಮನೆ ಸುರಿತಾ ಇರುತ್ತೆ, ಹಂಚು ಹಾಕಿಸ್ಲಿಕ್ಕೆ, ಕುಸಿತಾ ಇರೋ ಗೋಡೆಯನ್ನು ರಿಪೇರಿ ಮಾಡಿಸ್ಲಿಕ್ಕೆ ಅವರಪ್ಪ ಮತ್ತು ಅಮ್ಮನ ಹತ್ರ ದುಡ್ಡಿರೋದಿಲ್ಲ. ಈ ಹುಡುಗಿ 4ನೇ ಕ್ಲಾಸ್ ಓದುವಾಗ ಅವರಪ್ಪನಿಗೆ ಕೇಳ್ತಾಳೆ, ಅಪ್ಪ ನಾನು ಮಸಾಲೆ ದೋಸೆ ತಿನ್ಬೇಕಂತ. ಅಪ್ಪ ಹೇಳ್ತಾನೆ, ನೀನು ಫಸ್ಟ್ ಕ್ಲಾಸ್ ಬಾ, ಕೊಡಿಸ್ತೀನಿ ಅಂತ. ಮಗಳು 4ನೇ ಕ್ಲಾಸಲ್ಲಿ ಫಸ್ಟ್ ಕ್ಲಾಸ್ ಬರ್ತಾಳೆ, ಅಪ್ಪನ್ನ ಕೇಳ್ತಾಳೆ, ಅಪ್ಪ ಮಸಾಲೆ ದೋಸೆ ಕೊಡಿಸ್ತೀಯಾ ಅಂತ. ದುಡ್ಡಿಲ್ಲ. 5ನೇ ಕ್ಲಾಸ್ ಪಾಸ್ ಆದಮೇಲೆ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಹಾಗೆ ಮಗಳು 10ನೇ ಕ್ಲಾಸ್ ತನಕನೂ ಹಾಗೆ ದುಡ್ಕೊಂಬರ್ತಾನೆ ಅಪ್ಪ. ಯಾಕೆಂದರೆ ಮಗಳಿಗೆ 70ರಿಂದ 80 ರೂಪಾಯಿ ಕೊಟ್ಟು ಮಸಾಲೆ ಕೊಡಿಸುವ ಸಾಮರ್ಥ್ಯ ಅವನಿಗೆ, ಆ ದೋಸೆಯನ್ನು ಕೊಡಿಸುವ ಆರ್ಥಿಕ ಶಕ್ತಿ ಇರೋದಿಲ್ಲ. ಮಗಳು SSLCಗೆ ಬಂದ ಮೇಲೆ ಕೇಳ್ತಾಳೆ, ಅಪ್ಪ ಈ ಸಲ ಆದರೂ ನಾನು ರ್ಯಾಂಕ್ ಬರ್ತೀನಿ 10ರಲ್ಲಿ, ನನಗೆ ಮಸಾಲೆ ದೋಸೆ ಕೊಡಿಸ್ತೀಯಾ ಅಂತ. ಅಪ್ಪ ಹೇಳ್ತಾನೆ, ಖಂಡಿತ ಕೊಡಿಸ್ತೀನಿ ಅಂತ. ಮೊದಲೆಲ್ಲ ಮಾಡಿದ ಹಾಗೆ ಈ ಸಲ ನನಗೆ ಸುಳ್ಳು ಹೇಳೋದಿಲ್ಲ ಅಲ್ವಾ ಅಂತ ಮಗಳು ಕೇಳಿದಾಗ, ಇಲ್ಲ ಮಗಳೇ ಕೊಡಿಸ್ತೀನಿ ಅಂತ ಅಪ್ಪ ಹೇಳ್ತಾನೆ. ಸರಿ, SSLC ರ್ಯಾಂಕ್ ಬರ್ತಾಳೆ ಸ್ಟೇಟ್ ಲೆವೆಲಲ್ಲಿ. ಅಪ್ಪ ಖುಷಿ ಆಗ್ತಾನೆ. ಮಗಳು ಕೇಳ್ತಾಳೆ, ಮಸಾಲೆ ದೋಸೆ ಕೊಡಿಸ್ತೀಯಾ ಅಂತ. ಮಗಳನ್ನು ಒಂದು ದೊಡ್ಡ ಹೋಟೆಲ್ಲಿಗೆ, ಪ್ರತಿಷ್ಠಿತ ಹೋಟೆಲಿಗೆ ಮಗಳನ್ನು ಕರ್ಕೊಂಡು ಹೋಗ್ತಾನೆ. ಮಸಾಲೆ ದೋಸೆಗೆ ಎಷ್ಟು ಅಂತ ಕೇಳ್ತಾನೆ. ಮಸಾಲೆ ದೋಸೆಗೆ 150 ರೂಪಾಯಿ ಅಂತ ಹೇಳ್ತಾರೆ, ಭಾಳ ದೊಡ್ಡ ಹೋಟೆಲ್ಲು. ಇವನ ಹತ್ರ ಇದ್ದಿದ್ದೇ 150 ರೂಪಾಯಿ. ಇರುವ 150 ರೂಪಾಯಿನಲ್ಲಿ ಎಷ್ಟು ದೋಸೆಯನ್ನು ಕೊಡಿಸ್ಲಿಕ್ಕೆ ಸಾಧ್ಯ? ಬರೀ ಒಂದು ದೋಸೆಯನ್ನು ಮಾತ್ರ ಕೊಡಿಸ್ಲಿಕ್ಕೆ ಸಾಧ್ಯ. ಟೇಬಲ್ನ ಎದುರು ಬದಲಾಗಿ ಅಪ್ಪ ಮಗಳು ಕೂತ್ಕೋತಾರೆ, ಮಾತಾಡ್ಕೋತಾರೆ. ಅಪ್ಪ ಮಗಳಿಗೆ ಹೇಳ್ತಾನೆ, ಮಗಳೇ ನನ್ನ ಹತ್ರ 2 ಮಸಾಲೆ ದೋಸೆ ತಿನ್ನಲಿಕ್ಕೆ 300 ರೂಪಾಯಿ ಬೇಕಾಗ್ತದೆ, ನನ್ನ ಹತ್ರ ಇರೋದು 150 ರೂಪಾಯಿ ಮಾತ್ರ. ನೀನು ರ್ಯಾಂಕ್ ಬಂದಿದೆಯಾ, ಹಾಗಾಗಿ ನಿನಗೆ ಕೊಡಿಸ್ತೀನಿ ದೋಸೆನ, ನನಗೆ ಬೇಡ, ದುಡ್ಡಿಲ್ಲ, ಹೋಟ್ಲಲ್ಲಿ ನಾವು ಅವಮಾನ ಮಾಡ್ಕೊಳ್ಳೋದು ಬೇಡ ಅಂತ ಅಪ್ಪ ಮಗಳಿಗೆ ಹೇಳ್ತಾನೆ. ಈ ಮಾತನ್ನು ಅಲ್ಲಿ ಪಕ್ಕದ ಟೇಬಲ್ಗೆ ಸಪ್ಲೈ ಮಾಡುವಂತಹ ಒಬ್ಬ ಸಪ್ಲೈಯರ್ ಕೇಳಿಸ್ಕೋತಾನೆ. ಅವನು ಬರ್ತಾನೆ, ಏನು ಅಂತ. ಹೀಗೀಗೆ ನನ್ನ ಹತ್ರ ಇರೋದೇ 150 ರೂಪಾಯಿ, ಮಗಳು SSLCನಲ್ಲಿ ರ್ಯಾಂಕ್ ಬಂದಿದ್ದಾಳೆ, ಅವಳಿಗೆ ಮಸಾಲೆ ದೋಸೆ ಕೊಡಿಸ್ತೀನಿ ಅಂತ. ನಿಮ್ಮ ಹತ್ರ ನೀವು ದೋಸೆ ತಿನ್ನಲಿಕ್ಕೆ ದುಡ್ಡಿಲ್ಲ ಅಲ್ವಾ ಅಂತ ಕೇಳಿದ್ದಕ್ಕೆ, ಹೌದು ಅಂತ ಹೇಳಿದ್ದಕ್ಕೆ ಸಪ್ಲೈಯರ್ ಬಂದುಬಿಟ್ಟು ಓನರ್ಗೆ ಹೇಳ್ತಾನೆ, ಸರ್ ಆ ಹುಡುಗಿ ರ್ಯಾಂಕ್ ಬಂದಿದ್ದಾಳೆ, ಅವ್ರ ಅಪ್ಪನ ಹತ್ರ ಒಂದೇ ಮಸಾಲೆ ದೋಸೆ ಕೊಡಿಸ್ಲಿಕ್ಕೆ ಮಾತ್ರ ಹಣ ಇರೋದು, ತಾನು ತಿನ್ನಲಿಕ್ಕೆ ಇಲ್ಲ. ಹಾಗಾಗಿ ನನ್ನ ಸಂಬಳದಲ್ಲಿ 2 ಮಸಾಲೆ ದೋಸೆಯ ಹಣವನ್ನು ನೀವು ಹಿಡ್ಕೊಂಡು ಅವರಿಬ್ಬರಿಗೂ ಮಸಾಲೆ ದೋಸೆ ಕೊಡಿಸ್ಬಿಡಿ ಅಂತ ಹೇಳ್ತಾನೆ. ಓನರ್ ಕೂಡ ಬರ್ತಾನೆ, ಹೋಟೆಲ್ ಓನರ್. ಆ ತಂದೆ ಮಗಳ ಹತ್ರ ಕೇಳ್ತಾನೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಅಂತ. ಆ ಹುಡುಗಿ ಹೇಳ್ತಾಳೆ, ನನ್ನ ತಾಯಿ ಮತ್ತು ನನ್ನ ತಮ್ಮ ಇನ್ನೂ ಇಬ್ಬರಿದ್ದಾರೆ ಅಂತ. ಓನರ್ ನಿರ್ಧಾರ ಮಾಡ್ತಾನೆ, ಇವರಿಬ್ಬರಿಗೆ 2 ಮಸಾಲೆ ದೋಸೆ ಕೊಡಿ, ಮತ್ತು ಮನೆಯಲ್ಲಿರೋ ಈ ಹೆಣ್ಣು ಮಗಳ ತಾಯಿ ಮತ್ತು ಅವಳ ತಮ್ಮನಿಗೂ ಕೂಡ 2 ಮಸಾಲೆಯನ್ನು ಪಾರ್ಸಲ್ ಮಾಡಿಕೊಡಿ ಅಂತ. ಅಪ್ಪ ಮಗಳು ಮಸಾಲೆ ತಿಂದು ಮನೆಯಲ್ಲಿರುವ ಇಬ್ಬರಿಗೆ ಮಸಾಲೆ ದೋಸೆಯನ್ನು ಪಾರ್ಸಲ್ ತೊಗೊಂಡು ಹೋಗ್ತಾರೆ. ಇದು ಹಾಗೆ ಸುಮಾರು ಒಂದು 10, 12, 13 ವರ್ಷಗಳು ಕಳೆದೋಗುತ್ತೆ. ಹೋಟೆಲ್ ಓನರ್ ಕೂಡ ಮುದುಕ ಆಗ್ತಾನೆ. ಹೋಟೆಲ್ ಸಪ್ಲೈ ಮಾಡೋ ಸಪ್ಲೈಯರ್ ಕೂಡ, ಅದೇ ಸಪ್ಲೈಯರ್ ಕೂಡ ಮುದುಕ ಆಗಿರ್ತಾನೆ. ಒಂದು ದಿವಸ DC ಕಾರ್ ಬರುತ್ತೆ, ಜಿಲ್ಲಾಧಿಕಾರಿಗಳ ಕಾರು ಆ ಹೋಟೆಲ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಜಿಲ್ಲಾಧಿಕಾರಿ ಬಂದಿದ್ದಾರೆ ಅಂದ ಕ್ಷಣಕ್ಕೆ ಯಾರಾದರೂ ಒಂದಷ್ಟು ಭಯ ಆಗ್ತಿದೆ, ಗೌರವ ಕೊಡಬೇಕು ಅನ್ನೋ ಭಾವನೆ ಬರ್ತಿದೆ. ಅಲ್ಲಿರೋ ಸಪ್ಲೈಯರ್ಸು, ಓನರ್ ಎಲ್ಲ ಹೋಟೆಲ್ ಬಾಗಿಲಿಗೆ ಬರ್ತಾರೆ. ಅಲ್ಲಿಂದ ಒಬ್ಬಳು ಹೆಣ್ಣು ಮಗಳು ಇಳಿತಾಳೆ. ಅವಳು ಸುತ್ತ ಎಸ್ಕಾಟ್ ಇರ್ತದೆ. ಅವಳು ಹೋಟೆಲ್ ಮೆಟ್ಟಲನ್ನು ಹತ್ಕೊಂಡು ಓನರ್ ಹತ್ರ ಹೋಗ್ತಾಳೆ. ಅವ್ರಿಗೆ ಭಯ, DC ಮೇಡಮ್ ಬರ್ತಿದ್ದಾರೆ ನಮ್ಮ ಹೋಟೆಲ್ಗೆ, ನಮ್ಮ ಹೋಟೆಲ್ ತಿಂಡಿ ಇಷ್ಟ ಆಗಲಿಲ್ಲ ಅಂತ ಏನಾರು ಅಂದುಬಿಟ್ರೆ ಅಂತ. ಆ ಹುಡುಗಿ ಆ ಹೋಟೆಲ್ ಓನರ್ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ಮತ್ತು ಹೋಟೆಲ್ ಸಪ್ಲೈಯರ್ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ಆಶ್ಚರ್ಯ ಆಗ್ತದೆ ಸಪ್ಲೈಯರ್ ಮತ್ತು ಓನರ್ಗೆ. ನೀನು ಯಾರು ಅಂತ ಕೇಳಿದ್ದಕ್ಕೆ, ಭಾಳ ವರ್ಷಗಳ ಹಿಂದೆ ನಾನು SSLC ರ್ಯಾಂಕ್ ಬಂದಿದ್ದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ನೀವು ನನಗೆ, ನಮ್ಮ ಅಪ್ಪನಿಗೆ ಮತ್ತು ನನ್ನ ತಾಯಿ, ನನ್ನ ತಮ್ಮನಿಗೆ ಮಸಾಲೆ ದೋಸೆ ಕೊಟ್ಟಿದ್ರಲ್ಲ ಸರ್, ಅದೇ ಹುಡುಗಿ ನಾನು ಇವತ್ತು DC ಆಗಿದ್ದೀನಿ ಅಂತ. ಯಾಕೆ ನಾನು ಈ ಕಥೆಯನ್ನು ಹೇಳಿದೆ ಅಂತಂದರೆ, ಅವಳಿಗೆ ಅವರ ಅಪ್ಪನ ಮೇಲೆ ಗೌರವ ಇತ್ತು. ನನ್ನಪ್ಪ ಬಡವ ಅನ್ನೋದು ಅವಳಿಗೆ ಗೊತ್ತಿತ್ತು. ನನ್ನ ತಾಯಿ ಇನ್ನೊಬ್ಬರ ಮನೆಯ ಪಾತ್ರೆ ತೊಳಿಲಿಕ್ಕೆ, ಕಸ ಗುಡಿಸ್ಲಿಕ್ಕೆ, ಮುಸುರೆ ತೊಳಿಲಿಕ್ಕೆ ಹೋಗ್ತಾಳೆ ಅನ್ನೋದು ಆ ಹುಡುಗಿಗೆ ಗೊತ್ತಿತ್ತು. ನನ್ನ ತಮ್ಮ ಮತ್ತು ತಂಗಿ ಕಡುಪಣದ ಬಡತನದಲ್ಲಿ ಇದ್ದಾರೆ ಅನ್ನೋದು ಆ ಹುಡುಗಿಗೆ ಗೊತ್ತಿತ್ತು. ಆ ಹುಡುಗಿಗೆ ದಾನ ಮಾಡಿದಂತಹ, ದೋಸೆಯನ್ನು ದಾನ ಮಾಡಿದಂತಹ ಸಪ್ಲೈಯರ್ ಮತ್ತು ಓನರ್ಗೆ ತಾನೊಬ್ಬ DC ಆದರೂ
ಕೃತಜ್ಞತೆಯನ್ನು ಸಲ್ಲಿಸುವ ಭಾವನೆ ಆ ಹೆಣ್ಣು ಮಗಳಲ್ಲಿ ಇತ್ತು. ಹಾಗಾಗಿ ಅವಳು ಆ ಹೋಟೆಲ್ ಓನರ್ ಕಾಲಿಗೆ ಮತ್ತು ಆ ಹೋಟೆಲ್ ಸಪ್ಲೈಯರ್ ಕಾಲಿಗೆ ಬೀಳ್ತಾಳೆ. ನಾವು ಈ ಕಥೆಯಿಂದ ಏನನ್ನು ಅರ್ಥ ಮಾಡ್ಕೋಬೇಕಾಗಿದೆ ಅಂತಂದರೆ, ಇವತ್ತಿನ ಮಕ್ಕಳು ತಮಗಾಗಿ ಕಷ್ಟಪಡುವ ತನ್ನ ತಂದೆಯ ಬಗೆಗೆ, ತನಗಾಗಿ ಕಷ್ಟಪಡುವ ತನ್ನ ತಾಯಿಯ ಬಗೆಗೆ, ತಮಗಾಗಿ ಕಷ್ಟಪಡುವ ತಂದೆ ತಾಯಿಗಳ ಬಗೆಗೆ ಇವತ್ತಿನ ಮಕ್ಕಳು ಅರ್ಥ ಮಾಡ್ಕೋತಾ ಇಲ್ಲ ಅಂತ. ನಾನು ಯಾರ್ದೋ ಮನೆಯಲ್ಲಿ ಕೂತಿದ್ದೆ. ಆ ಮನೆಯ ಯಜಮಾನನ ಹೆಂಡತಿ ಹೈಸ್ಕೂಲ್ ಟೀಚರ್. ಅವರಿಗೆ ರಾತ್ರಿ 8 ಗಂಟೆಗೆ ನಾನು ಅವರ ಯಜಮಾನರ ಜೊತೆ ಮಾತಾಡ್ತಾ ಕೂತಿದ್ದೆ. ಫೋನ್ ಬಂತು ಶಾಲೆಯಿಂದ, ಅವರ ಹೆಂಡತಿಯ ಶಾಲೆಯಿಂದ. ಒಬ್ಬ ತಾಯಿ ಫೋನ್ ಮಾಡಿದ್ಲು. ಏನಂತ ಮಾಡಿದ್ಲು ಆ ಹೆಣ್ಣು ಮಗಳು ಅಂತಂದರೆ, ಮೇಡಮ್, ನನ್ನ ಮಗ 9ನೇ ತರಗತಿ ಓದೋನು ನನಗೆ ತುಂಬ ತೊಂದರೆಯನ್ನು ಕೊಡ್ತಿದ್ದಾನೆ ಅಂತ. ಏನಾಯಿತು ಅಂತ ಮೇಡಮ್ ಕೇಳಿದ್ದಕ್ಕೆ ಆಕೆ ಕೊಟ್ಟ ಉತ್ತರ ಬಹುಶಃ ಎಲ್ಲೋ ಒಂದು ಕಡೆ ಭಾಳ ದಿಗ್ಭ್ರಾಂತರಾಗುವ ನಿಟ್ಟಿನಲ್ಲಿ ನಮ್ಮನ್ನು ಚಿಂತೆಗೀಡಾಗೋ ಲೆಕ್ಕಕ್ಕೆ ನಮ್ಮನ್ನು ತಂದಿಟ್ಟಿತ್ತು. ಏನದು ಅಂತಂದರೆ, ನಾನು ಪಾತ್ರೆ ತೊಳಿತಾ ಕೂತಿದ್ದೆ. ನನ್ನ ಮಗ ಸಿಟಿಗೆ ಹೋಗಿ ಹೋಟೆಲಲ್ಲಿ ತಿಂದು ಬರಬೇಕು ಅಂತೇಳಿ 200 ರೂಪಾಯಿ ಕೇಳ್ದ. ನನ್ನ ಹತ್ರ ಇಲ್ಲ ಅಂತ ಹೇಳಿದೆ. ಮನೆ ಮುಂದೆ ಕೂತ್ಕೊಂಡು ಪಾತ್ರೆ ತೊಳಿತಾ ಇರೋ ನನ್ನ ಎದೆಗೆ ನನ್ನ ಮಗ ಜಾಡಿಸಿ ನನ್ನ ಎದೆಗೆ ಅವನು ಒದ್ದ ಹೊಡೆತಕ್ಕೆ ನನಗೆ ಎದೆ ನೋವು ಬಂದಿದೆ ಅಂತ. ಇದೇ ತಾಲೂಕಿನ ಪಕ್ಕದ ಹಳ್ಳಿಯ ಗೌರ್ಮೆಂಟ್ ಶಾಲೆಯ ವಿದ್ಯಾರ್ಥಿ ಸತ್ಯವಾದ ಕಥೆಯನ್ನು ನಾನು ಹೇಳ್ತಿದ್ದೇನೆ. ಒಬ್ಬ ಮಗ ಒಬ್ಬ ತಾಯಿಗೆ ಕೊಡುವ ಗೌರವ ಹೀಗಿದ್ದರೆ ಆ ಮಗ ಎಲ್ಲಿ ಉದ್ಧಾರ ಆಗಬೇಕು, ಎಲ್ಲಿ ಅವನು ಅಭಿವೃದ್ಧಿಯನ್ನು ಕಾಣಬೇಕು, ಎಲ್ಲಿ ಅವನ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು? ಸಾಧ್ಯ ಇದೆಯಾ ಅನ್ನೋಂಥದ್ದನ್ನು ನಾನು ಯೋಚನೆ ಮಾಡಬೇಕಾಗಿದೆ. ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ಬೇರೆ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಬ್ಬ PUC ಓದುವ ಹುಡುಗ, ದ್ವಿತೀಯ PUC ಓದುವ ಹುಡುಗ ಅವನ SSLC ಮಾರ್ಕ್ಸ್ ಕಾರ್ಡನ್ನು ತೊಗೊಂಡೋಗ್ಲಿಕ್ಕೆ ಅಂತ ಬಂದಿದ್ದ. ಆ ಹೆಡ್ ಮಾಸ್ಟ್ರಿಗೆ ಕೇಳ್ದ, ಸಾರ್ ನನ್ನ SSLC ಮಾರ್ಕ್ಸ್ ಕಾರ್ಡ್ ಕೊಡ್ರಿ ಅಂತ. ನಾನು ಅಲ್ಲೇ ಪಕ್ಕ ಕೂತ್ಕೊಂಡಿದ್ದೆ. ಆ ಹುಡುಗನನ್ನು ನೋಡುವಾಗ ಹೇಗಿದ್ದ ಅಂದರೆ, ಎರಡೂ ಕಿವಿಗೆ ಓಲೆ, ಕಾಲಿಗೊಂದು ದೊಡ್ಡ ದಾರ, ಕೈ ತುಂಬ ಮಚ್ಚೆ, ಗುಂಗರು ಕೂದಲು, ಬಹುಶಃ ಆ ಪ್ಯಾಂಟಲ್ಲೆಲ್ಲ ಒಂದಷ್ಟು ಜೋಬುಗಳು, ನೇತಾಡೋ ದಾರಗಳು, ಇವುಗಳನ್ನೆಲ್ಲ ಹಾಕ್ಕೊಂಡು ಬಂದಿದ್ದ. ಪಕ್ಕ ಫುಟ್ಪಾತ್ ಪೊರ್ಕಿ ಥರ ಇದ್ದ ಹುಡುಗ ಅವನು. ನಾನು ಕೇಳಿದೆ, ಯಾಕೆ ಹೀಗಿದೆಯಾ ನೀನು ಸ್ಟೂಡೆಂಟ್ ಥರ ಕಾಣಿಸ್ತಾ ಇದೆಯಾ? ಸ್ಟೂಡೆಂಟ್ಸ್ ಲಕ್ಷಣನೇ ಇದು ಅಂತ ಕೇಳಿದೆ. ಹೋಗ್ಲಿ, ಕಾಲೇಜಲ್ಲಿ ಹೇಗಿದೆಯಾ ಅಂತ ಕೇಳಿದ್ದಕ್ಕೆ, ಭಾಳ ಹವಾ ಇಟ್ಟಿದ್ದೀನಿ ಸಾರ್. ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದಿದ್ದ ಆ ಹುಡುಗ. ನನಗೆ ಕೊಟ್ಟ ಉತ್ತರ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ನಾನು ಭಾಳ ಹವಾ ಇಟ್ಟಿದ್ದೀನಿ ಸಾರ್, ನನ್ನನ್ನು ನೋಡಿದ್ರೆ ನನಗೆ ಪಾಠ ಮಾಡೋ ಲೆಕ್ಚರರ್ಸ್ ಎಲ್ಲ ಹೆದರ್ತಾರೆ ಅಂತ. ನನಗೆ ನಗು ಬಂತು. ಅವರೆಲ್ಲ ಗೌರ್ಮೆಂಟ್ ಕಾಲೇಜ್ ಲೆಕ್ಚರರ್ಸು ಮಕ್ಕಳ, ಅವರೆಲ್ಲ ಸರ್ಕಾರಿ ಸಂಬಳ ತೊಗೊಳ್ಳೋರು. ಅವ್ರ ಹತ್ರ ಕಾರು, ಡಬಲ್ ಸ್ಟೇರ್ ಮನೆಗಳು, ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕಟ್ಕೊಡೋ ತಾಕತ್ತು ಎಲ್ಲ ಇರುತ್ತೆ. ರಿಟೈರ್ಡ್ ಆದಮೇಲೆ ಅವರೆಲ್ಲ ಬಿಂದಾಸಾಗಿ ಒಳ್ಳೆ ಜೀವನವನ್ನು ಮಾಡ್ತಾರೆ. ಈ ಹುಡುಗ ಫುಟ್ಪಾತಲ್ಲಿ ಪೊರಕಿಯಾಗಿ ನಿಂತಿರ್ತಾನೆ. ಆ ಕನಿಷ್ಠ ಜ್ಞಾನ ಆ ದ್ವಿತೀಯ PUC ಓದೋ ಹುಡುಗನಿಗೆ ಇರಲಿಲ್ಲ. ನನಗನ್ನಿಸ್ತು, ಆ ಹುಡುಗನ ಭವಿಷ್ಯ ನನಗೆ ಕಣ್ಣಿಗೆ ಕಾಣಿಸಿದ್ದಿಷ್ಟೇ, ಇವನ ಭವಿಷ್ಯದಲ್ಲಿ ಯಾವತ್ತೂ ಉದ್ಧಾರ ಆಗೋದಿಲ್ಲ, ಹಾಳಾಗಿ ಫುಟ್ಪಾತಲ್ಲಿ ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದು ನಿಂತ್ಕೋತಾನೆ ಅಂತ ಹೇಳಿ ನನಗೆ ಅರ್ಥ ಆಗಿದ್ದು. ಆಡುವಾಗ ಭಾಳ ಚೆನ್ನಾಗಿರುತ್ತೆ ಆಟಗಳು, ಆದರೆ ಭವಿಷ್ಯದಲ್ಲಿ ಓದುವ ವಯಸ್ಸಿನಲ್ಲಿ ಓದಲಿಲ್ಲ ಅಂತಂದರೆ ಭವಿಷ್ಯದ ಜೀವನ ತುಂಬ ಕಷ್ಟಕರವಾಗಿರುತ್ತೆ ಅನ್ನೋಂಥದ್ದನ್ನು ಎಲ್ಲ ಮಕ್ಕಳು ತಿಳ್ಕೋಬೇಕಾಗಿದೆ. ಇಲ್ಲಿರುವ ಬಹಳಷ್ಟು ಮಕ್ಕಳ ತಂದೆ ತಾಯಿಗಳು ಕೊಡಗಿಗೆ ಹೋಗ್ತಾರೆ, ಚಿಕ್ಕಮಗಳೂರಿಗೆ ಹೋಗ್ತಾರೆ, ಕಾಫಿ ಸೀಮೆಗೆ ಹೋಗ್ತೀವಿ ಅಂತ ಮಕ್ಕಳನ್ನು ಇಲ್ಲಿ BCM ಹಾಸ್ಟೆಲಿಗೆ ಸೇರಿಸ್ಬಿಟ್ಟು ಹೋಗ್ತಾರೆ. 3 ತಿಂಗಳು 4 ತಿಂಗಳು. ಬೆಂಗಳೂರಲ್ಲಿ ಸ್ಟೇರ್ ಬಿಲ್ಡಿಂಗಿಗೆ ಗಾರೆ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ, ಸಿಮೆಂಟ್ ಹೊರಲಿಕ್ಕೆ ಹೋಗ್ತಾರೆ. ವಾಪಸ್ಸು ಜೀವಂತ ಬರ್ತಾರೋ ಎಲ್ಲೋ ಗೊತ್ತಿಲ್ಲ, ಯಾವುದೋ ಕಾಯಿಲೆಗೆ ತುತ್ತಾಗ್ತಾರೋ ಎಲ್ಲೋ ಗೊತ್ತಿಲ್ಲ. ನೀವೆಲ್ಲ ಇಲ್ಲಿ ಹೇಗೆ ನಡ್ಕೋತೀರಿ? ನಿಮ್ಮ ಬಿಹೇವಿಯರ್ಸ್ ಆಗಿರುತ್ತೆ. ನಿಮ್ಮ ಅಪ್ಪ ನಿಮಗೋಸ್ಕರ ಎಲ್ಲಿ ಕೂಲಿ ಮಾಡಲಿಕ್ಕೆ ಹೋಗಿದ್ದಾನೆ? ನಿಮಗೆ ಜನ್ಮ ಕೊಟ್ಟ ನಿಮ್ಮ ಅವ್ವ ಎಲ್ಲಿ ಕೂಲಿ ಮಾಡಲಿಕ್ಕೆ ಹೋಗಿದ್ದಾಳೆ? ಯಾಕೆ ಆ ಕೂಲಿ ಕೆಲಸವನ್ನು ಮಾಡಲಿಕ್ಕೆ ಹೋಗಿದ್ದಾರೆ? ಅದು ನನಗಾಗಿ ಅನ್ನುವ ಒಂದು ಕನಿಷ್ಠ ಪರಿಜ್ಞಾನ ನಿಮ್ಮೊಳಗಡೆ ಬರಲಿಲ್ಲ ಅಂತ ಆದರೆ ನಿಮ್ಮ ವಿದ್ಯಾರ್ಥಿ ಜೀವನ ವ್ಯರ್ಥ ಆಗಿಬಿಡ್ತದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ. ನಿಮ್ಮ ಅಪ್ಪನ ಹರಿದ ಚಡ್ಡಿ ನಿಮಗೆ ಕಾಣಿಸೋದಿಲ್ಲ, ಯಾಕಂದರೆ ನಿಮಗೆ ಪ್ಯಾಂಟಿನ ಜೀನ್ಸ್ ಪ್ಯಾಂಟ್ಗಳಲ್ಲಿ 4 ಜೋಬಿರೋ ಪ್ಯಾಂಟನ್ನು ನಿಮ್ಮಪ್ಪ ನಿಮಗೆ ತಗೊಟ್ಟಿರ್ತಾನೆ. ನಿಮ್ಮಪ್ಪನ ಹರಿದ ಬನಿಯನ್ನು ನಿಮಗೆ ಕಾಣಿಸೋದಿಲ್ಲ. ನಿಮ್ಮವ್ವ
ಸೀರೆ ಒಳಗಡೆ ಹಾಕೋ ಪೆಟ್ಟಿಕೋಟ್ ಇದೆಯಲ್ಲ, ಅದಕ್ಕೆ 4 ಹೊಲಿಗೆಯನ್ನು ಹಾಕ್ಕೊಂಡಿರ್ತಾಳೆ ಸೂಜಿ ದಾರದಿಂದ. ಯಾವುದೋ ಟೈಲರ್ ಅಂಗಡಿಗೆ ತೆಗೆದುಕೊಂಡು ಹೋಗಿ ಅದನ್ನು ಹೊಲಿಗೆ ಮಿಷನ್ನಿಗೆ ಕೊಡಲಿಕ್ಕೆ 10 ರಿಂದ 20 ರೂಪಾಯಿ ಬೇಕಾಗುತ್ತೆ. ಆ ದುಡ್ಡು ಅವಳ ಹತ್ರ ಇರೋದಿಲ್ಲ. ಅವಳು ಹರಿದ ಪೆಟ್ಟಿಕೋಟ್ಗೆ ಮನೇಲಿರೋ ಸೂಜಿಗೆ ದಾರವನ್ನು ಹಾಕಿ ಹೊಲ್ಕೊಂಡಿರ್ತಾಳೆ. ನಿಮಗೆ ಹೆಣ್ಣು ಮಕ್ಕಳಿಗೆ ಹೊಸ ರೇಷ್ಮೆ ಲಂಗ ಬ್ಲೌಸನ್ನು ನಿಮಗೆ ಕೊಡಿಸ್ತಾಳೆ. ತಾಯಿಯ ಸಂಕಷ್ಟ, ತಂದೆಯ ಸಂಕಷ್ಟವನ್ನು ಯಾವ ಮಕ್ಕಳಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಆ ಮಕ್ಕಳು ಮಾತ್ರ ಭದ್ರವಾದ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಒಬ್ಬ ಅಪ್ಪ ತನ್ನ ಮಗಳನ್ನು ಅಥವಾ ತನ್ನ ಮಗನನ್ನು ಜಾತ್ರೆ ನಡೆಯುವಾಗ ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗ್ತಾನೆ ಜಾತ್ರೆಯಲ್ಲಿ. ಯಾಕೆ ಅಂದರೆ ನನಗೆ ಕಾಣಿಸದ ಜಗತ್ತು ನನ್ನ ಹೆಗಲ ಮೇಲೆ ಕೂತ ಮಗ ಅಥವಾ ಮಗಳಿಗೆ ಕಾಣಿಸ್ಬೇಕು ಅಂತ. ಅದು ತನ್ನ ಮಕ್ಕಳ ಬಗ್ಗೆ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರೋ ಒಬ್ಬ ಅಪ್ಪ. ನಿಮ್ಮ ಅಪ್ಪನ ಸಂಕಟವನ್ನು, ಪರಿಸ್ಥಿತಿಯನ್ನು, ನಿಮಗಾಗಿ ಅವನು ಮಾಡುತ್ತಿರುವ ತ್ಯಾಗವನ್ನು ನೀವು ಅರ್ಥ ಮಾಡಿಕೊಂಡಾಗ ನಿಮ್ಮ ಬದುಕಿಗೆ, ವಿದ್ಯಾರ್ಥಿ ಜೀವನಕ್ಕೆ ಒಂದು ಸಾರ್ಥಕತೆ ಸಿಗ್ತದೆ ಅನ್ನೋಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ಹೆಣ್ಣು ಮಕ್ಕಳು, ನಿಮಗೋಸ್ಕರ ನಿಮ್ಮಮ್ಮ ಗ್ರಾಮ್ ಚಿನ್ನ ತಗೊಂಡು ಸಾಕಷ್ಟು ಚಿನ್ನವನ್ನು, ಬಂಗಾರವನ್ನು ಮನೇಲಿ ಸೇರಿಸ್ತಾಳೆ. ತನ್ನ ಕುತ್ತಿಗೆಯಲ್ಲಿ ಮಾತ್ರ ಕರಿಮಣಿ ಸರ ಹಾಕೊಂಡಿರ್ತಾಳೆ, ಕೈಗೆ ಪ್ಲಾಸ್ಟಿಕ್ ಬಳೆ ಹಾಕೊಂಡಿರ್ತಾಳೆ. ಯಾಕೆ ಗೊತ್ತಾ? ನನ್ನ ಮಗಳು ಮದುವೆ ಆಗಿ ಗಂಡನ ಮನೆಗೆ ಹೋಗುವಾಗ ಮೈ ತುಂಬ ಬಂಗಾರವನ್ನು ಕೊಡಿಸಿ ಕಳಿಸೋಣ, ಅವಳಾದರೂ ಚೆನ್ನಾಗಿರಲಿ ಅನ್ನೋ ಆಸೆ ಅವಳಿಗಿರ್ತದೆ. ಇವೆಲ್ಲವನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಕೂಲಿ ಮುಗಿಸ್ಕೊಂಡು ಅಪ್ಪ ಬರುವಾಗ ಯಾರ್ದೋ ಹೊಲ ಗದ್ದೆಗಳಲ್ಲಿ ಗಾರೆ ಕೆಲಸದಲ್ಲೋ ಉದ್ಯೋಗ ಖಾತ್ರಿನಲ್ಲೋ ಎಲ್ಲೋ ಒಂದು ಕಡೆ ಅಪ್ಪ ಕೆಲಸ ಮಾಡಿ ಬರುವಾಗ ತಾನು ಹಸ್ಕೊಂಡಿದ್ರು ತನ್ನ ಮಕ್ಕಳಿಗೆ ಬ್ರೆಡ್ಡು, ಬನ್ನು, ಬಿಸ್ಕೆಟ್ಗಳನ್ನು ಮನೆಗೆ ತರ್ತಾನಲ್ಲ, ಆ ಅಪ್ಪನ ಸಂಕಟವನ್ನು ನೀವು ಮಕ್ಕಳು ಅರ್ಥ ಮಾಡ್ಕೋಬೇಕಾಗಿದೆ ಅನ್ನೋಂಥದ್ದನ್ನು. ಇವತ್ತು ಹೇಗಾಗಿದೆ ನಿಮಗೆ ಅಂತಂದರೆ, ನಿಮ್ಮ ಫೀಸ್ ಕಟ್ಟೋದಕ್ಕೆ ಶಾಲಾ ಫೀಸನ್ನು ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತಾ ಅನ್ನೋಂಥದ್ದನ್ನು ಪ್ರತಿಯೊಬ್ಬ ಮಕ್ಕಳು ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಹೇಳಿ. ಏನಾಗಿದೆ ಅಂತಂದರೆ, ನಾನು ಮೈಸೂರಲ್ಲಿ ಒಂದು ಶಾಲೆಯಲ್ಲಿ ಕೆಲಸ ಮಾಡುವಾಗ, ಅದು ಫಸ್ಟು ನನ್ನ ಟೀಚಿಂಗ್ ಪ್ರೊಫೆಷನ್ನ ಸ್ಟಾರ್ಟ್ ಮಾಡಿದ ಮೊದಲ ದಿನಗಳು. ನಾನು ಕನ್ನಡ ಮೇಷ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೆ. ನಮ್ಮದೇ ಶಾಲೆಯಲ್ಲಿ ಕಸ ಗುಡಿಸುವ ಒಬ್ಬ ಆಯಾಳ ಮಗನನ್ನು ಫೀಸ್ ಕಟ್ಟದ ಕಾರಣಕ್ಕೆ ಶಾಲೆಯಿಂದ ಆ ಹೆಣ್ಣು ಮಗಳ ಎದುರಿಗೆ ಹೊರಗಾಕಿದ್ರು. ಅವಳು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೇಳಿಸಿರಲಿಲ್ಲ ಮ್ಯಾನೇಜ್ಮೆಂಟ್ ಕಿವಿಗೆ. ಆ ಅಮ್ಮ ಒಂದು ಸಲ ಕಸ ಗುಡಿಸುವಾಗ ನಾನು ಆಕೆ ಕುತ್ತಿಗೆನಲ್ಲಿ ನೇತಾಡ್ತಾ ಇರೋ ತಾಳಿ ಸರವನ್ನು ನೋಡಿದ್ದೆ. ಮಾಂಗಲ್ಯದ ಇದನ್ನು ನಾನು ನೋಡಿದ್ದೆ, ಚಿನ್ನದ್ದು ಅದು ಅಂತ ನನಗೆ ಅರ್ಥ ಆಗಿತ್ತು. ಆಕೆ ಕಸ ಗುಡಿಸುವಾಗ ಅರಿಶಿಣದ ದಾರ ಮತ್ತು ಅರಿಶಿಣದ ಕೊಂಬಿತ್ತು. ಅರಿಶಿಣದ ಕೊಂಬು ನೇತಾಡ್ತಿತ್ತು. ಆ ಆಯನ್ನ ಕರೆಸಿ ನಾನು ಮಾತಾಡಿದೆ, ಯಾಕಮ್ಮ ನೀವು ಕುತ್ತಿಗೆಗೆ ಅರಿಶಿಣದ ದಾರ ಮತ್ತು ಕೊಂಬನ್ನು ಕಟ್ಕೊಂಡಿದ್ದೀರಿ ಅಂತ. ಆ ಹೆಣ್ಣುಮಗಳು ಹೇಳಿದ ಉತ್ತರ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಸರ್, ನನ್ನ ಮಗನ್ನ ಗೌರ್ಮೆಂಟ್ ಸ್ಕೂಲಿಗೆ ಹಾಕೋದು ಬೇಡ, ಪ್ರೈವೇಟ್ ಸ್ಕೂಲಿಗೆ ಹಾಕಿ ಒಳ್ಳೆ ಎಜುಕೇಷನ್ ಕೊಡೋಣ ಅಂತ ಹಾಕಿಸ್ದೆ. ನಾನೇ ಕೆಲಸ ಮಾಡ್ತಿರೋ ನಮ್ಮ ಮ್ಯಾನೇಜ್ಮೆಂಟು ನನ್ನ ಮಗನನ್ನು ಫೀಸ್ ಕಟ್ಟಲಿಲ್ಲ ಅಂತ ಹೇಳಿ ಶಾಲೆಯಿಂದ ಹೊರಗಡೆಗೆ ಹಾಕ್ತು. ನೆನ್ನೆ ಸಂಜೆ ತಾಳಿನ ಅಡ ಇಟ್ಟೆ ಸರ್, ಅಡ ಇಟ್ಟು ಅದನ್ನು ತೊಗೊಂಬಂದು ಇವತ್ತು ಬೆಳಗ್ಗೆ ಫೀಸ್ ಕಟ್ಟಿದ್ದೀನಿ ಸಾರ್, ನನ್ನ ಮಾಂಗಲ್ಯ ಸರವನ್ನು ಅಡ ಇಟ್ಟಿದ್ದೀನಿ ಸಾರ್, ಅದಕ್ಕೆ ನಾನು ಅರಿಶಿಣದ ದಾರವನ್ನು, ಅರಿಶಿಣದ ಕೊಂಬನ್ನು ನಾನು ಕುತ್ತಿಗೆಯಲ್ಲಿ ಕಟ್ಕೊಂಡಿದ್ದೀನಿ ಅಂತ ಆ ಹೆಣ್ಣು ಮಗಳು ಮಾತಾಡ್ತಾಳೆ. ಇದು ಸತ್ಯವಾಗಿ ನಡೆದಿದ್ದು ಮಕ್ಕಳ. ನಿಮ್ಮ ಅಪ್ಪ ಆಸ್ತಿ ಮಾಡ್ತಾರೆ, ಮನೆ ಕಟ್ತಾರೆ, ನಿಮಗೋಸ್ಕರ ಬಂಗಾರ ಮಾಡ್ತಾರೆ, ನಿಮಗೋಸ್ಕರ ಕಷ್ಟಪಡ್ತಾರೆ. ಇವೆಲ್ಲವನ್ನು ಮಕ್ಕಳುಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮಗೆ ಪಾಠ ಮಾಡೋ ಎಲ್ಲ ಶಿಕ್ಷಕರು ಶ್ರವಣನ ಪಿತೃಭಕ್ತಿಯ ಪಾಠವನ್ನು ಮಾಡ್ತಾರೆ. ತಂದೆ ತಾಯಿಯನ್ನು ಅವನು ಎಷ್ಟು ಗೌರವವಾಗಿ ನಡೆಸ್ಕೋತಾ ಇದ್ದ ಅನ್ನೋಂಥದ್ದನ್ನು ರಾಮಾಯಣದ ಕಥೆಯಲ್ಲಿ ಬರ್ತದೆ. ಆ ಶ್ರವಣನ ಪಿತೃಭಕ್ತಿಯನ್ನು, ಕಥೆಯನ್ನು, ಪಾಠವನ್ನು ಕೇಳಿಯೂ ಕೂಡ ಮಕ್ಕಳಿಗೆ ತಂದೆ ತಾಯಿ ಬಗ್ಗೆ ಒಂದು ಗೌರವ ಬರಲಿಲ್ಲ ಅಂತಾದರೆ, ಸತ್ಯ ಹರಿಶ್ಚಂದ್ರನ ಪದ್ಯವನ್ನು ಓದುವ ನಿಮಗೆ ಸತ್ಯ ಹರಿಶ್ಚಂದ್ರನ ಸತ್ಯದ ಒಂದು ನೀತಿಯನ್ನು ನಿಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತಾದರೆ, ಪುಣ್ಯಕೋಟಿಯ ಪದ್ಯವನ್ನು ಬಹುಶಃ ಪ್ರೈಮರಿ ಸ್ಕೂಲಲ್ಲೇ ಇದೆ ಅದು ಅಂತ ಅಂದ್ಕೊಂಡಿದ್ದೀನಿ, ಆ ಪದ್ಯವನ್ನು ಓದಿ ಕೂಡ ಅಲ್ಲಿರುವ ಮೌಲ್ಯಗಳನ್ನು ನಿಮ್ಮ ಬದುಕಿಗೆ ನೀವು ಅಳವಡಿಸ್ಕೊಳ್ಳಿಲ್ಲ ಅಂತಂದರೆ, ಸ್ವಾಮಿ ವಿವೇಕಾನಂದನನ್ನು ಓದ್ತೀರಿ, ಗಾಂಧೀಜಿಯನ್ನು ಓದ್ತೀರಿ, ಇವರನ್ನೆಲ್ಲ ಓದಿಯೂ ಕೂಡ ಆ ಗುಣಗಳನ್ನು ನೀವು ಮೈಗೂಡಿಸ್ಕೊಳ್ಳಿಲ್ಲ ಅಂತಂದರೆ ಬಹುಶಃ ವಿದ್ಯಾರ್ಥಿ ಜೀವನ ಅಧೋಗತಿಯ ಕಡೆಗೆ ಮುಖ ಮಾಡ್ತಿದೆ ಮಕ್ಕಳ. ನನ್ನ ಮಾತು ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲರಿಗೂ ನನ್ನ ಮಾತು ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ಕೆಂಪುಕೋಟೆ ಹತ್ರ ಅಲ್ಫಲಾ ವಿಶ್ವವಿದ್ಯಾನಿಲಯದ ಒಬ್ಬ ಹೆಸರಾಂತ ಡಾಕ್ಟರ್, ಪ್ರೊಫೆಸರ್, ಅವನ ಕೈಯಲ್ಲಿ 100 ಡಾಕ್ಟರ್ಗಳನ್ನು ತಯಾರು ಮಾಡುವ ಒಬ್ಬ ತಾಕತ್ತಿರುವ ಅತ್ಯುನ್ನತ ಪ್ರೊಫೆಸರ್ ಡಾಕ್ಟರ್ 30-40 ಜನರನ್ನು ಕೊಂದ.
ಭಾಳ ಓದ್ಕೊಂಡ್ರೆ ಮನುಷ್ಯತ್ವ ಇಲ್ಲ ಅಂದರೆ ಹೀಗಾಗ್ಬಿಡುತ್ತೆ. ಈ ದೇಶದಲ್ಲೇ ಹುಟ್ಟಿ, ಈ ದೇಶದ ಅನ್ನ ತಿಂದು, ಈ ದೇಶದ ಗಾಳಿಯನ್ನು ಉಸಿರಾಡಿ, ಈ ದೇಶಕ್ಕೆ ದ್ರೋಹ ಮಾಡೋದಾದರೆ ಅಂತಹ ವಿದ್ಯಾರ್ಥಿಗಳ, ಅಂತಹ ಉನ್ನತ ಶಿಕ್ಷಣವನ್ನು ಪಡೆದವರು, ಅವರ ಅವಶ್ಯಕತೆ ಈ ದೇಶಕ್ಕಿಲ್ಲ. ನಿಮ್ಮ ಕಣಕಣದಲ್ಲೂ ಭಾರತ ಮಾತೆ ತುಂಬ್ಕೋಬೇಕು, ನಿಮ್ಮ ಕಣಕಣದಲ್ಲೂ ದೇಶಭಕ್ತಿ ತುಂಬ್ಕೋಬೇಕು. ಹಾಗಿದ್ದಾಗ ಅದನ್ನು ಈಗಲೇ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಇವತ್ತು ಆಚರಿಸ್ತಾ ಇರುವಂತಹ ಮಕ್ಕಳ ದಿನಾಚರಣೆಗೆ ಸಾರ್ಥಕ ಆಗ್ತದೆ. ಒಂದು ಸಲ ಹೇಳಿ ಜೋರಾಗಿ, ನಾನು ಬೋಲೋ ಭಾರತ್ ಮಾತಾ ಕಿ ಅಂತ ಹೇಳ್ತೀನಿ, ಜೈ ಅಂತ 3 ಸಲ ಕೂಗ್ತೀರಾ? ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು. ಒಳ್ಳೆ